ವಿಜೇಂದ್ರ ಅವರು ವೆರಿ ಫಾಸ್ಟ್ ರಾಜ್ಯಾಧ್ಯಕ್ಷರಾದ ಮೇಲೆ ಪಳಗಿದ್ರು, ಮೆಚೂರ್ಡ್ ಆದರು ಅಂತ ಮಾತಾಡ್ತಾರೆ. ಸೊ ಹೀ ಈಸ್ ಏಬಲ್ ಟು ರೀಡ್ ಮೈಂಡ್ ಸೆಟ್ ಆಫ್ ಹೈಕಮಾಂಡ್. ಹೈಕಮಾಂಡ್ಗೆ ಏನು ಬೇಕು, ಯಾವ ರೀತಿ ನಡಿಬೇಕು, ಹೌ ಐ ಶುಡ್ ಆ್ಯಕ್ಟ್, ಹೌ ಐ ಶುಡ್ ಟಾಕ್, ಹೌ ಐ ಶುಡ್ ಮೂವ್ ಮೈ ಸ್ಟೆಪ್ಸ್ ಅಂತ. ಸೊ ಹೌ ಇಟ್ ಈಸ್ ಪಾಸಿಬಲ್ ಇಷ್ಟು ಬೇಗ ನೀವು? ಮೊದಲನೇದಾಗಿ ನನ್ನಲ್ಲಿ ಸ್ಪಷ್ಟತೆ ಇದೆ. ನಾನು ಮುಂದೇನೋ ಎತ್ತರಕ್ಕೆ ಬೆಳಿಬೇಕು ಅನ್ನೋದಲ್ಲ, ಇವತ್ತು ಪಕ್ಷವನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಇಟ್ಕೊಂಡು ನಾನು ಹೊರಟಿದ್ದೇನೆ. ಹಾಗಾಗಿ ನಾನು ಒಂದು ಬೂಟಾಟಿಕೆ ರಾಜಕಾರಣ ಮಾಡೋಂತೂ ನನಗೆ ಗೊತ್ತಿಲ್ಲ. ಹೇಗೆ ತಂದೆಯವರು ಸನ್ಮಾನ್ಯ ಯಡಿಯೂರಪ್ಪನವರು ನೇರ ನುಡಿಗೆ ಖ್ಯಾತಿ ಇರ್ತಕ್ಕಂಥವ್ರು ಯಡಿಯೂರಪ್ಪನವರು, ಕೊಟ್ಟ ಮಾತಿನಂತೆ ನಡೀತಕ್ಕಂಥವ್ರು ಯಡಿಯೂರಪ್ಪನವರು ಅಂತಕ್ಕಂಥ ಒಂದು ಜನಸಾಮಾನ್ಯರು ಕೂಡ ಮಾತನಾಡ್ತಾರೆ. ಯಡಿಯೂರಪ್ಪನ ಯಾವತ್ತೂ ಕೂಡ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ ನಾನು ಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ದೃಷ್ಟಿಕೋನ ಇಟ್ಕೊಂಡು ಯಡಿಯೂರಪ್ಪ ಹೋರಾಟವನ್ನು ಮಾಡಲಿಲ್ಲ. ಆದರೆ ಪ್ರಾಮಾಣಿಕವಾಗಿ ಬಡವರ ಕಣ್ಣೀರನ್ನು ಒರೆಸ್ಬೇಕು, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು, ಇದು ಅವ್ರ ಮುಂದೆ ಇದ್ದಂಥ ಗುರಿಗಳು. ಹಾಗೆ ನಾನು ಕೂಡ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು ರಾಜಕೀಯ, ತಂದೆಯವರ ಒಂದು ರಾಜಕೀಯ ಹೋರಾಟಗಳನ್ನು ಕೂಡ ಹತ್ತಿರದಿಂದ ನೋಡಿದ್ದೇನೆ. ಆ ಅಧಿಕಾರ ಇದ್ದಾಗ ಕೂಡ ಎಲ್ಲವನ್ನೂ ಕೂಡ ಹತ್ತಿರದಿಂದ ನೋಡಿದ್ದೇನೆ. ನನ್ನ ಮುಂದೆ ಇರ್ತಕ್ಕಂಥ ಇವತ್ತು ಸವಾಲು, ಇವತ್ತು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ರಾಜ್ಯದಲ್ಲಿ ಇನ್ ದ ಇಂಟ್ರೆಸ್ಟ್ ಆಫ್ ದಿ ಸ್ಟೇಟ್. ಇವತ್ತು ಲೋಕಸಭಾ ಚುನಾವಣೆ, ಇವತ್ತು ಪಾಪ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರು ಏನು ಕರ್ನಾಟಕದಿಂದ ನಾವು ಸೀಟ್ ಗೆಲ್ದರೆ ಕೇಂದ್ರ ಅಧಿಕಾರಕ್ಕೆ ಬರೋದೇ ಇಲ್ಲ ಅಂತೇನಿಲ್ಲ. ಆದರೆ ಒಬ್ಬ ಪ್ರಾಮಾಣಿಕ ಪ್ರಧಾನಮಂತ್ರಿ ತನ್ನ ತಾಯಿಯ ಅಂತ್ಯ ಸಂಸ್ಕಾರ ಮುಗಿಸ್ಕೊಂಡು ಮರುಕ್ಷಣ ಇವತ್ತು ದೆಹಲಿ ತನ್ನ ಕಚೇರಿಯಲ್ಲಿ ಬಂದು ದುಡಿತಾ ಇದ್ದಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಒಂದು ದಿನವೂ ಕೂಡ ವಿಶ್ರಾಂತಿಯನ್ನು ಪಡೆದುಕೊಳ್ಳದೇನೆ ದೇಶದ ಹಿತದೃಷ್ಟಿಯಿಂದ ದುಡಿತಾ ಇರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಾನೊಬ್ಬ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅಥವಾ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಸಹ ಒಂದು ಅಂತರಂಗದಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತದೆ. ಹಾಗಾಗಿ ನನ್ನ ಮುಂದೆ ಇವತ್ತು ನಾನು ಆ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಒಬ್ಬ ಕಾರ್ಯಕರ್ತನಾಗಿ ಇವತ್ತು ಪಕ್ಷಕ್ಕೆ ದುಡಿಬೇಕು, ಪಕ್ಷ ಎಲ್ಲವನ್ನೂ ಕೂಡ ಕೊಟ್ಟಿದೆ. ಇವತ್ತು ಆ ಜವಾಬ್ದಾರಿಯನ್ನು ಸ್ವೀಕಾರ ಮಾಡಿ ಯಶಸ್ವಿಯಾಗಿ ಕೆಲಸ ನಿರ್ವಹಿಸಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಹೊರಟಿದ್ದೇನೆ ಹೊರತು ಇನ್ನು ಯಾವುದೇ ವಿಚಾರವನ್ನು ಮನಸ್ಸಲ್ಲಿ ಇಟ್ಕೊಂಡು. ಇವತ್ತು ಎಲೆಕ್ಷನ್ ಈಸ್ ನಾಟ್ ಬಿಕಮ್ ಎ ಸೆಲೆಕ್ಷನ್. ಇವತ್ತು ಎಲೆಕ್ಷನ್ ಅಂದರೆ ಸ್ಟ್ರಾಟಜಿ ಅಂತ ಹೇಳ್ತಾರೆ. ನೀವು ನೋಡ್ತೀರಿ ಇಂಡಿಯಾದ ಎಲೆಕ್ಷನ್ ಬಗ್ಗೆ ಮಾತಾಡುವಾಗ ಎಲೆಕ್ಷನ್ ಚಾಣಕ್ಯ ಅಂತ ನಮ್ಮ ಅಮಿತ್ ಶಾಜಿ ಅವರನ್ನು ಕರೀತಾರೆ, ಚುನಾವಣಾ ಚಾಣಕ್ಯ. ಈಗ ನೀವು ಅದೇ ರೀತಿಯ ಸ್ಟ್ರಾಟಜಿಗಳನ್ನು ಮಾಡಬೇಕಾಗುತ್ತೆ. ಆ ಜವಾಬ್ದಾರಿ ನಿಮ್ಮ ರಾಜ್ಯಾಧ್ಯಕ್ಷರಾಗಿದೆ, ಅವರ ಅಂಡರಲ್ಲೇ ನೀವು ಇಲ್ಲಿ ಸ್ಟ್ರಾಟಜಿಗಳನ್ನು ಮಾಡ್ತಾಯಿದ್ರಿ. ನೀವು 28 ಔಟ್ ಆಫ್ 28 ನಾನು ನೋಡಿದ್ದೀನಿ. ಇದರ ಮುಂಚೆನೂ ನಮ್ಮ ಮೀಟಿಂಗಲ್ಲಿ ನೀವು ಹೇಳಿದ್ರಿ ವೆಯ್ಟ್ ಆ್ಯಂಡ್ ವಾಚ್ ಅಂತ. June 4th ವಾಟ್ ಯು ಥಿಂಕ್? 28ಅಲ್ಲಿ ಎರಡರ ಬಗ್ಗೆ ನನಗೆ ಸಂಪೂರ್ಣವಾಗಿ ವಿಶ್ವಾಸ ಇದೆ. ಒಂದು ನರೇಂದ್ರ ಮೋದಿಜಿಯವರ ಜನಪ್ರಿಯತೆ, ಎರಡನೇದು ನಮ್ಮ ಕಾರ್ಯಕರ್ತರ ಒಂದು ಶ್ರಮ. ಇವತ್ತು ಎಲ್ಲವನ್ನು ತ್ಯಜಿಸಿ ಇವತ್ತು ತನುಮನ ಧನದಿಂದ ನಮ್ಮ ಕಾರ್ಯಕರ್ತರು ಅಖಾಡದಲ್ಲಿ ದುಡಿತಾ ಇದ್ದಾರೆ, ಹಗಲು ರಾತ್ರಿ ಹೊತ್ತು ದುಡಿತಾ ಇದ್ದಾರೆ. ಹಾಗೆ ಎರಡರ ಪರಿಣಾಮ ಮತ್ತು BJP ಮತ್ತು JDS ಪಕ್ಷ ಒಗ್ಗಟ್ಟಾಗಿ ಹೋಗ್ತಾ ಇರ್ತಕ್ಕಂಥದ್ದು. ನಾನಿವತ್ತು ರಾಜ್ಯದ ಅಧ್ಯಕ್ಷನಾಗಿ ಆ ಮಾತನ್ನು ಹೇಳ್ತಾನೆ, 28ಕ್ಕೆ 28 ಗೆಲ್ತೇವೆ ಅಂತ ಹೇಳಿದ್ರೆ ಇಟ್ ನಾಟ್ ಅಬೌಟ್ ಸ್ಟ್ರಾಟಜಿ ಮಾಡಲೇಬೇಕಾಗ್ತದೆ. ಆದರೆ ತಳಹಂತದಲ್ಲಿ ಆ ಕೆಲಸ ಮಾಡಬೇಕಾಗಿರ್ತಕ್ಕಂಥ ನಮ್ಮ ಆ ಕಾರ್ಯಕರ್ತರ ವಿಶ್ವಾಸದ ಮೇರೆಗೆ ಅವರ ಪರಿಶ್ರಮದ ಬಗ್ಗೆ ನನಗೆ ವಿಶ್ವಾಸ ಇದೆ ಸಂಪೂರ್ಣವಾಗಿ. ಇದರ ಆಧಾರದ ಮೇಲೆ ಇವತ್ತು ನಾನು ಆ ಮಾತನ್ನು ಹೇಳ್ತಾ ಇರ್ತೇನೆ.